ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದಂಥ, ಬಹಳಷ್ಟು ನಂಬಿರ್ತೀರ ಯಾವುದೇ ವ್ಯಕ್ತಿ ಆಗಿರ್ಬೋದು, ಅದು ಯಾವ ವಿಚಾರದಲ್ಲಾದರೂ ಆಗಿರ್ಬೋದು, ನಿಮ್ಮ ಸಂಬಂಧಗಳಲ್ಲಾಗಿರ್ಬೋದು, ಫ್ರೆಂಡ್ಶಿಪ್ಪಲ್ಲಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ನೀವು ಎಷ್ಟು ಅತಿಯಾಗಿ ನಂಬಿರ್ತೀರ, ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದಂಥದ್ದಾಗಿರ್ಬೋದು, ಅಥವಾ ಮೂರನೇ ವ್ಯಕ್ತಿ ಜೊತೆಗೆ ಸೇರಿ ನಿಮ್ಮನ್ನು ಬಹಳ ಮನಸ್ಸಿಗೆ ನೋವು ಮಾಡಿದಂಥದ್ದು, ಅಂತಹ ವ್ಯಕ್ತಿಯ ಜೀವನ ಯಾವ ರೀತಿ ಇರುತ್ತೆ, ಆ ವ್ಯಕ್ತಿ ಮತ್ತೆ ಸರಿ ಹೋಗ್ತಾರ, ನಿಮಗೆ ಅನ್ಯಾಯ ಮಾಡಿದ್ದಕ್ಕೆ ಕ್ಷಮೆನ ಯಾಚಿಸ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ ಅಲ್ಲ, ಇವತ್ತು 3 ಹೂಗಳನ್ನು ಇಟ್ಟಿದ್ದೀನಿ. ಯಾವ ಹೂವು ನಿಮ್ಮ ಮನಸ್ಸಿಗೆ, ಆ ವ್ಯಕ್ತಿ ಹೆಸರು ಹೇಳ್ತಾ ಇದ್ದಂಗೆ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತೆ. ಆ ಒಂದು ವ್ಯಕ್ತಿ ಹೆಸರನ್ನ ಹೇಳ್ಕೊಂಡು 3 ಬಾರಿ ಹೇಳ್ಕೊಂಡು ಈ ಹೂವು, ಯಾವ ಹೂ ಇರುವಂತಹ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ನಂಬಿಕೆಗೆ ಬಹಳಷ್ಟು ದ್ರೋಹ, ಬಹಳಷ್ಟು ಬ್ಲೈಂಡ್ಲಿ ನಂಬಿಟ್ಟಿರ್ತೀರಿ, ಆ ಮೋಸ ಮಾಡ್ತಿದ್ದಾರೆ ಅನ್ನೋದೇ ನಿಮ್ಗೆ ಅರಿವಾಗ್ತಿರಲ್ಲ. ನಿಮ್ಮನ್ನು ತುಂಬ ನೆಗ್ಲೆಕ್ಟ್ ಮಾಡುವಂಥದ್ದು, ನಿಮ್ಮನ್ನು ಅವಾಯ್ಡ್ ಮಾಡುವಂಥದ್ದು, ಈ ಥರದ್ದೆಲ್ಲ ಆದ ನಂತರ ನೀವು ಅವರನ್ನು ದೂರ ಮಾಡಿರ್ಬೋದು, ಅಥವಾ ಅವರೇ ನಿಮ್ಮನ್ನು ದೂರ ಮಾಡಿರಬಹುದು. ಆ ವ್ಯಕ್ತಿಯ ಮುಂದಿನ ಜೀವನ ಯಾವ ರೀತಿ ಇರುತ್ತೆ, ನಿಮಗೆ ಅನ್ಯಾಯ ಮಾಡಿದ್ದಕ್ಕೆ ಕರ್ಮ ಏನು ಹೇಳುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ಆ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರನಾದರೂ ಆಗಿರ್ಬೋದು, ಅಥವಾ ಕಾಲ್ ಮುಖಾಂತರನಾದರೂ ಆಗಿರ್ಬೋದು, ನೀವು ಅಪಾಯಿಂಟ್ಮೆಂಟ್ನ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಹೂವು, ಈ ಎಲ್ಲೋ ಹೂ ಏನು ಸೇವಂತಿಗೆ ಹೂ ಇದೆಯೇ, ಈ ಹೂನ ಆ ವ್ಯಕ್ತಿ ಹೆಸರು ಹೇಳ್ಕೊಂಡು ಏನು ಸೆಲೆಕ್ಟ್ ಮಾಡ್ಕೊಂಡ್ರಿ, ಆ ವ್ಯಕ್ತಿಗೆ ಕರ್ಮ ಏನು ಹೇಳುತ್ತೆ, ಯೂನಿವರ್ಸ್ ಏನು ಹೇಳುತ್ತೆ, ನೀವು ನಂಬಿದಂತಹ ಭಗವಂತ ಯಾವ ಮುನ್ಸೂಚನೆ ನಿಮಗೆ ಕೊಡ್ತಾ ಇದ್ದಾನೆ. ಬಹಳಷ್ಟು ಬ್ಲೈಂಡ್ಲಿ ನಂಬಿದ್ರಿ, ಅಚಾನಕ್ಕಾಗಿ ಆ ವ್ಯಕ್ತಿ ಮೋಸ ಮಾಡಿದಂಥದ್ದು, ಅಥವಾ ಮೂರನೇ ವ್ಯಕ್ತಿಯ ಪ್ರವೇಶ ಆಗಿದಂಥದ್ದು ಏನೆಲ್ಲ ಇರುತ್ತಲ್ಲ, ಸೊ ಏನಾಗಿದೆ ಅನ್ನೋದು, ಅಥವಾ ಆ ವ್ಯಕ್ತಿಯ ಇಂಟೆನ್ಷನ್ನೇ ನಿಮಗೆ ಮೋಸ ಮಾಡಬೇಕು ಅನ್ನೋದಿದೆಯಾ, ಅಥವಾ ಮೋಸ ಮಾಡ್ತಿದ್ದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿದೆ, ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ, ಓಕೆ, 8 ಆಫ್ ಪೆಂಟಿಕಲ್ಸ್ ಬಂದಿದೆ, ಎಂಪರರ್ ಬಂದಿದೆ, ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿದೆ, ಕ್ವೀನ್ ಆಫ್ ಸ್ವಾರ್ಡ್ಸ್, 10 ಆಫ್ ಪೆಂಟಿಕಲ್ಸ್. ನಾನಿಲ್ಲೆಲ್ಲೂ ಕಪ್ಸ್ಗಳನ್ನು ನೋಡ್ತಾ ಇಲ್ಲ. ಓಕೆ, ಇಲ್ಲಿ 4 ಆಫ್ ಪೆಂಟಿಕಲ್ಸ್. ಈಗೂ ಕೂಡ ನಿಮ್ಮ ವ್ಯಕ್ತಿ ಯಾವ ವ್ಯಕ್ತಿಯ ಹೆಸರಲ್ಲಿ ಇದನ್ನು ನೋಡ್ತಾ ಇದ್ದೀರಿ ರೀಡಿಂಗ್ನ, ಈಗಲೂ ಕೂಡ ಆ ವ್ಯಕ್ತಿ ನಿಮಗೆ ಮೋಸ ಮಾಡ್ತಾ ಇದ್ದಾರೆ. ನಿಮ್ಮ ಕಾಂಟ್ಯಾಕ್ಟಲ್ಲಿರಬಹುದು ಅಥವಾ ಇಲ್ಲದೆ ಇರಬಹುದು. ಈಗೂ ಕೂಡ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಅವರ ಬಗ್ಗೆ ಮಾತ್ರ ಯೋಚನೆ ಮಾಡೋದು. ನಾನು ನಿಮ್ಮನ್ನು ತುಂಬ ನಂಬಿಸ್ಬಿಟ್ಟೆ, ಅಥವಾ ನೀವು ಅವರನ್ನು ನಂಬಿದಂಥದ್ದಾಗಿರ್ಬೋದು, ಏನೇ ಇರಬಹುದು, ಅದ್ಯಾವುದು ಕೂಡ ಆ ವ್ಯಕ್ತಿಗೆ ಕೇರ್ ಆಗಲಿ ತಲೆನೋವಾಗಲಿ ಯಾವುದೂ ಕೂಡ ಇಲ್ಲ. ಆ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದು ರೀತಿ ಸೆಲ್ಫಿಶ್ ಅಂತಲೇ ಹೇಳಬಹುದು. ಸಾಕಷ್ಟು ವಿಚಾರಗಳನ್ನು ನಿಮ್ಮಿಂದ ಈ ವ್ಯಕ್ತಿ ಮುಚ್ಚಿಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಿಮ್ಗೆ ಏನಾಗ್ತಾ ಇದೆ, ಈ ವ್ಯಕ್ತಿ ಯಾವಾಗೋ ಒಂದು ಸಲ ಮಾತಾಡಿದ ತಕ್ಷಣ, ಯಾವಾಗೋ ಒಂದು ಸಲ ಪ್ರೆಸೆನ್ಸ್ ಕೊಟ್ಟ ತಕ್ಷಣ, ಯಾವಾಗೋ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಆ ಮೂಮೆಂಟಿಗೆ ನೀವು ಯಾಮಾರ್ತಾ ಇದ್ದೀರಿ. ಬಟ್ ಆದರೆ ನಿಮ್ಮ ಮನಸ್ಸಿಗೆ ಗೊತ್ತಾಗ್ತಾ ಇದೆ, ಈ ವ್ಯಕ್ತಿ ನನ್ನನ್ನು ಮೋಸ ಮಾಡ್ತಿದ್ದಾರೆ ಅನ್ನೋದು. ಸೊ ಇಲ್ಲಿ ಈ ವ್ಯಕ್ತಿ ಒಂದು ರೀತಿ ಸೆಲ್ಫಿಶ್ ರೀತಿಯೇ ನಡ್ಕೊಳ್ತಾ ಇದ್ದಾರೆ. ಇಲ್ಲಿ ನಾನು ಮುಖ್ಯ, ನನ್ನ ಖುಷಿ ಮುಖ್ಯ, ನನ್ನ ಸ್ವಾತಂತ್ರ್ಯ ಮುಖ್ಯ, ಈ ರೀತಿ. ಹೌದು, ಈ ಹಿಂದೆ ಬಹಳಷ್ಟು ನಂಬಿದ್ರಿ ಈ ವ್ಯಕ್ತಿನ. ಈ ವ್ಯಕ್ತಿಯ ವ್ಯಕ್ತಿತ್ವನ ಕಂಡುಹಿಡಿಯೋ ಅಷ್ಟೊತ್ತಿಗೆ ಇಲ್ಲಿ ಯಾವುದೋ ಒಂದು ಫ್ರೆಂಡ್ಶಿಪ್ಪಿಂದನೋ ಅಥವಾ ಯಾರ್ದಾದ್ರೂ ಪ್ರವೇಶದಿಂದ ಈ ವ್ಯಕ್ತಿಯ ಮುಖ ಏನಿದೆ ಅದು ಕಳಚಿ ಬೀಳ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಈ ವಿಚಾರವಾಗಿ ನಿಮ್ಮ ಕೆಲಸಗಳನ್ನು ನೀವು ಸ್ಟ್ರಕ್ ಮಾಡ್ಕೊಳ್ತಾ ಇದ್ದೀರಿ. ನಿಮ್ಮ ಲೈಫಲ್ಲಿ ನೀವು ಎಷ್ಟು ಮುಂದೆ ಹೋಗಬೇಕು, ಏನೆಲ್ಲ ಬಹಳಷ್ಟು ಅದ್ಭುತವಾದಂತಹ ಕೆಲಸಗಳಿದೆ, ಕಾರ್ಯಗಳಿದೆ. ಬಹಳ ನಿಮಗೆ ಭಗವಂತನೇ ಒಳ್ಳೊಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾನೆ, ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಯಾವುದೋ ಒಂದು ಇನ್ಸಿಡೆಂಟ್, ಇಂಥ ವ್ಯಕ್ತಿ ಮಾಡಿರುವಂತಹ ಇನ್ಸಿಡೆಂಟಿಂದ ನೀವು ನಿಮ್ಮ ಕೆಲಸಗಳನ್ನೇ ಪಾಸ್ ಮಾಡಿದಿರಿ. ನೀವು ನಿಮ್ಮ ಮುಂದಿನ ಜೀವನಗಳು ಯಾವ ರೀತಿ ನಡೆಸಬೇಕು ಅನ್ನುವುದೇ ಒಂದು ಲೆಕ್ಕಕ್ಕೆ ಪಾಸ್ ಮಾಡಿದಿರಿ ಅಂತ ಹೇಳಿ ತೋರಿಸುತ್ತೆ. ಇದು ಒಳ್ಳೇದಾ? ನಿಮಗೆ ಅನ್ನಿಸ್ತಾ ಇದೆಯಾ ಇದು ಒಳ್ಳೇದಂತ ಹೇಳಿ? ನಿಮ್ಮ ಸಮಯನ ನೀವು ಮಾತ್ರ ನಿಲ್ಲಿಸಿದ್ದೀರಿ, ಬಟ್ ಆದರೆ ಸಮಯ ಹೋಗ್ತಾನೇ ಇದೆ. ಇಲ್ಲಿ ನಿಮ್ಮ ಸಮಯಕ್ಕೆ ಇವತ್ತು ಮಾಡೋಣ, ನಾಳೆ ಮಾಡೋಣ, ಬರೀ ಇದೇ ಆ್ಯಂಗ್ಸೈಟಿ, ಇದೇ ಡಿಪ್ರೆಷನ್ನು, ಈ ವ್ಯಕ್ತಿಯ ವಿಚಾರವಾಗಿ ಬೆದಕೋದು,
ಎಲ್ಲ ಮಾಡ್ತಿದ್ದೀರಿ. ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಒಂದಷ್ಟು ನಿಮ್ಮ ಕೆಲಸಗಳ ಕಡೆ ಹಾಗೆ ಮುಂದಿನ ಲೈಫ್ ಕಡೆ ಗಮನ ಕೊಡಬೇಕಾಗತ್ತೆ. ನಾನು ಮುಂದೆ ಹೇಳ್ತೀನಿ ನಾನು ಈ ವ್ಯಕ್ತಿ ಯಾವ ರೀತಿ ಆಗ್ತಾರೆ ಅಂತ ಹೇಳಿ. ಸೊ ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ನಿಮ್ಮ ಕೆಲಸದ ಕಡೆ ಒಂದಷ್ಟು ಗಮನ ಹರಿಸಬೇಕಾಗತ್ತೆ. ಈ ವ್ಯಕ್ತಿ ಹಾಗಾದರೆ ಬಹಳ ಚೆನ್ನಾಗಿರ್ತಾರಾ, ನಾನು ಎಷ್ಟು ಬ್ಲೈಂಡ್ಲಿ ನಂಬಿಬಿಟ್ಟೆ, ಎಷ್ಟು ಆ್ಯಕ್ಚುಲಾಗಿ ಈಗ ನೀವು ಕಂಡುಹಿಡಿತಿದ್ದೀರಿ. ಬಟ್ ಆದರೆ ಈ ವ್ಯಕ್ತಿ ಮುಂಚೆಯಿಂದನೂ ಕೂಡ ಬಹಳಷ್ಟು ಹೈಡ್ ಆ್ಯಂಡ್ ಸೀಕ್ ಮಾಡುವಂತಹ ಕ್ಯಾರೆಕ್ಟರ್ ಆಗಿರುವಂತಹ ವ್ಯಕ್ತಿಯಾಗಿದ್ದಾರೆ. ಬಟ್ ಅದು ನಿಮ್ಮ ಕಣ್ಣಿಗೆ ಈಗ ಕಾಣ್ತಾ ಇದೆ ಅಂತ ಹೇಳಬಹುದು. ಸೊ ಇಲ್ಲಿ ಆ ವ್ಯಕ್ತಿಗೆ ಏನಾಗುತ್ತೆ, ಕರ್ಮ ಏನು ಹೇಳುತ್ತೆ, ಆ ವ್ಯಕ್ತಿಯ ನನಗೆ ಅನ್ಯಾಯ ಮಾಡಿದ್ದಕ್ಕೆ ಆ ವ್ಯಕ್ತಿಗೆ ಶಿಕ್ಷೆ ಏನು, ನಾನು ಇಷ್ಟೆಲ್ಲ ಕಣ್ಣೀರು ಹಾಕ್ತೆ, ಬಹಳಷ್ಟು ದುಃಖದಿಂದ ಬಳಲ್ತಾ ಇದ್ದೆ, ಆ ವ್ಯಕ್ತಿ ನನ್ನ ಎಮೋಷನ್ಸ್ನ ಕೇರ್ ಮಾಡಿದೆ, ಬಹಳಷ್ಟು ಸ್ವಾರ್ಥದಿಂದ ಅವರು ಒಳ್ಳೆಯ ಫ್ರೆಂಡ್ ಜೊತೆಗೆ ಎಂಜಾಯ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಆದರೆ ನನ್ನನ್ನು ಆ ಮೂಮೆಂಟಿಗೆ ಮಾತಾಡಿಸ್ಕೊಂಡು ಮಾತ್ರ ನನ್ನನ್ನು ನನ್ನ ಪ್ರೀತಿಗಾಗಿರ್ಬಹುದು, ನನ್ನ ಜೊತೆ ಆಗಿರ್ಬೋದು, ಅದನ್ನು ಪೋಸ್ಟ್ಪೋನ್ ಲೆಕ್ಕದಲ್ಲಿ ಆ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಮೈಂಡಿಗೆ ಗೊತ್ತಾಗ್ತಾ ಇದೆ. ಬಟ್ ಆದರೆ ಈ ವ್ಯಕ್ತಿಗೆ ಶಿಕ್ಷೆ ಏನು ಗೊತ್ತಾ, ಎಷ್ಟೇ ದುಡಿದ್ರೂ ಕೂಡ ಕೈಗೆ ಹತ್ತೋದಿಲ್ಲ. ಈ ವ್ಯಕ್ತಿ ಎಷ್ಟೇ ದುಡಿದ್ರು, ಯಾಕೆ ಅಂತ ಹೇಳಿದ್ರೆ ಕೆಲವರ ಕಣ್ಣೀರು ಶಾಪಗಳು ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇರತ್ತೆ. ಯಾರಿಗೆ ಅನ್ಯಾಯ ಮಾಡೋದಾಗಿರಲಿ, ಯಾರಿಗೆ ಫೇಕ್ ಪ್ರಾಮಿಸ್ ಮಾಡೋದಾಗಿರಲಿ, ನೀವೇ ಆಗಿರಲಿ ಅಥವಾ ನಿಮಗೆ ಮಾಡಿದವರೇ ಆಗಿರಲಿ, ನೋಡಿ ಅವರು ಹಣದ ಬ್ಲಾಕೇಜ್ನ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟೇ ಸ್ಟ್ರಗಲ್ ಮಾಡಿದ್ರು ಕೂಡ ಆ ದಿನಗಳ ಸಾಕಾಗಲ್ಲ, ಹಣ ಸಾಕಾಗಲ್ಲ, ಎಷ್ಟೇ ದುಡಿದ್ರೂ ಕೂಡ ಒಂದಷ್ಟು ಎತ್ತಿಡ್ಕೊಳ್ಳುವಂತಹ ಯೋಗನೇ ಕೂಡ ಕಳ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾನು ಯಾವಾಗಲೂ ಹೇಳೋದೇನೋ, ಬೇರೆಯವರು ಕೂಡ ಚೆನ್ನಾಗಿರಲಿ, ಬೇರೆಯವ್ರಿಗೆ ನಂಬಿಸೋದಕ್ಕಿಂತ ಮುಂಚೆ 100 ಬಾರಿ ಯೋಚನೆ ಮಾಡಿ, 100 ಬಾರಿ ಆ ವ್ಯಕ್ತಿಗೆ ಫೇಕ್ ಪ್ರಾಮಿಸ್, ಸುಳ್ಳು ಹೇಳೋದನ್ನ ಫಸ್ಟ್ ನಿಲ್ಲಿಸಿ. ಹೌದು, ಸುಳ್ಳು ಹೇಳೋದನ್ನ ನಿಲ್ಲಿಸೋದಕ್ಕಾಗೋದಿಲ್ಲ. ಸುಳ್ಳು ಹೇಳುವಂತಹ ಸಂದರ್ಭ ಏನಾದರೂ ಬಂತು ಅಂದರೆ ಆ ಜಾಗದಲ್ಲೇ ಇರಬೇಡಿ. ನಮಗೆ ಗೊತ್ತಿಲ್ಲದ ಹಾಗೆ ಯೂನಿವರ್ಸ್ ನಮ್ಮಲ್ಲಿ ಏನೋ ಒಂದು ಬ್ಲಾಕೇಜ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ನೋಡಿ, ಎಷ್ಟೇ ದುಡಿದ್ರೂ ಕೂಡ ಇಲ್ಲಿ ಆ ವ್ಯಕ್ತಿ ಒಂದಷ್ಟು ಕಷ್ಟನೇ ಪಡಬೇಕಾಗತ್ತೆ. ಓಕೆ, ಇಲ್ಲಿ ನಿಮ್ಮನ್ನು ದೂರ ಮಾಡಿ ಹೋದಂತಹ ವ್ಯಕ್ತಿ ಆ ವ್ಯಕ್ತಿಯ ವಿಚಾರ ಅಂದರೆ ಬೇರೆಯವರು ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಅಥವಾ ಮನೆಯವರ ವಿಚಾರಕ್ಕೆ ಅವರು ನಿಮ್ಮನ್ನು ತ್ಯಜಿಸಿರಬಹುದು, ಏನೇ ಇರಬಹುದು. ಒಂದಷ್ಟು ಬೇರೆಯವರಿಂದ ಇವರು ಅಹಂಕಾರನ ನೋಡಬೇಕಾಗತ್ತೆ, ಬೇರೆಯವ್ರು ನೆಗ್ಲೆಕ್ಟ್ ಮಾಡೋದನ್ನು ಇವ್ರು ನೋಡಬೇಕಾಗತ್ತೆ. ಓಕೆ, ಏನು ನೀವು ನಿಮ್ಮ ಪ್ರೀತಿಯಲ್ಲಾಗಿರ್ಬೋದು, ನಿಮ್ಮ ಸಂಬಂಧಗಳಲ್ಲಾಗಿರಬಹುದು, ನಿಮ್ಮ ವಿಶ್ವಾಸಗಳಲ್ಲಾಗಿರಬಹುದು, ಇವರನ್ನು ತಲೆಯಲ್ಲಿ ಎತ್ಕೊಂಡು ಮೆರಿತಾ ಇದ್ರಲ್ಲ, ಸೊ ಬೇರೆಯವ್ರು ಇವ್ರಿಗೆ ಈಗ ತೋರಿಸ್ತಾರೆ. ಆ ರೀತಿ ಒಂದು ನಡೆಯುವಂಥ ಸಾಧ್ಯತೆ ಹೆಚ್ಚಿದೆ. ಅಲ್ಲಿ ಯಾರೂ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಈ ವ್ಯಕ್ತಿ ಬಹಳಷ್ಟು ಕೋಪ, ಸಿಟ್ಟು ಅಥವಾ ಏನೋ ಮಾಡಿಬಿಟ್ಟೆ ಅನ್ನುವಂಥ ಅಹಂ ಜಾಸ್ತಿ ಹೊಂದಿರುವಂಥದ್ದು. ಬಟ್ ಆದರೆ ಅಲ್ಲಿ ಅವರಿಗೆ ಗೊತ್ತಿಲ್ಲದ ಹಾಗೆ ಅವರ ಲೈಫ್ ಒಂದಷ್ಟು ಡಿಸ್ಟ್ರಾಯ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಇಲ್ಲಿ ನಂತರದಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ನಿಮ್ಮ ಲೈಫ್ ಕಡೆಗೆ ಒಂದಷ್ಟು ಡಿಸಿಪ್ಲಿನ್ ತೊಗೊಂಡು ಬರೋದು ಉತ್ತಮ. ಹೌದು, ನಿಮಗೆ ಬಹಳಷ್ಟು ಈ ವ್ಯಕ್ತಿಯ ವಿಚಾರವಾಗಿ ಇನ್ಫ್ಯಾಚುಯೇಷನ್ ಇದೆ, ಬಹಳಷ್ಟು ಪ್ರೀತಿ ಇದೆ, ಏನೇ ಇರಬಹುದು. ಬಟ್ ಆದರೆ ನೀವು ಒಂದಷ್ಟು ನಿಮ್ಮ ಲೈಫ್ ಕಡೆಗೆ ಡಿಸಿಪ್ಲಿನ್ ಅತಿ ಮುಖ್ಯ. ಹಾಗೆ ಕ್ಲಿಯರ್ ಕಮ್ಯುನಿಕೇಷನ್ ಕೂಡ ಅಷ್ಟೇ ಮುಖ್ಯ. ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ಏನೇ ಆಗಿರಲಿ, ಆ ವ್ಯಕ್ತಿ ಮೋಸ ಮಾಡ್ತಿದ್ದಾರೆ, ಹೌದು, ಆ ವ್ಯಕ್ತಿಯಿಂದ ಅನ್ಯಾಯ ಆಗ್ತಿದೆ, ಹೌದು, ನಿಮ್ಮ ಗಟ್ಸ್ ಹೇಳ್ತಾ ಇದೆ, ಹೌದು. ಬಟ್ ಆದರೆ ನೀವು ಅದೇ ವಿಚಾರಕ್ಕೆ ಡ್ರ್ಯಾಗ್ ಮಾಡುವಂಥದ್ದು, ಹೇಳ್ದಲೇ ಅವ್ರನ್ನ ಇನ್ನೂ ಸರ್ಚ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡೋದು ದಯವಿಟ್ಟು ಸ್ಟಾಪ್ ಮಾಡಿ. ಬಿಕಾಸ್ ಏನು ಗೊತ್ತಾ, ಇಲ್ಲಿ ಕ್ಲಿಯರ್ ಕಮ್ಯುನಿಕೇಷನ್ ಆಗದೇ ಇದ್ದರೆ ಅಥವಾ ನಿಮ್ಗೆ ಅನಿಸಿದ್ದನ್ನು ಅವರು ಮೋಸ ಮಾಡಿದ್ದನ್ನು ನೀವು ಅವ್ರಿಗೆ ಹೇಳದೇ ಇದ್ದರೆ ಏನಾಗುತ್ತೆ, ನಿಮ್ಮ ಮನಸ್ಸಿಗೆ ಬಹಳಷ್ಟು ಭಾರ ಅನ್ನಿಸೋದಕ್ಕೆ ಶುರು ಆಗುತ್ತೆ. ಓಕೆ, ಒಂದಷ್ಟು ನೀವು ಈ ವ್ಯಕ್ತಿಯಿಂದ ಇಂಡಿಪೆಂಡೆಂಟ್ ಆಗಿರಬೇಕಾಗತ್ತೆ. ಈ ವ್ಯಕ್ತಿ ಇಲ್ದಿದ್ರೆ ನನ್ನ ಜೀವನ ನಡೆಯೋದೇ ಇಲ್ಲ, ಈ ವ್ಯಕ್ತಿ ಬರದೇ ಇದ್ದರೆ ನಾನು ಮುಂದೆ ಹೋಗೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಏನು ನಂಬಿಕೆ ಇಟ್ಕೊಂಡಿದ್ದೀರಿ, ದಯವಿಟ್ಟು ಅದನ್ನು ತೆಗಿಲೇಬೇಕಾಗತ್ತೆ. ಈ ವ್ಯಕ್ತಿ ಬರೋಕ್ಕೂ ಮುಂಚೆಯಿಂದನೂ ನೀವು ಚೆನ್ನಾಗೇ ಜೀವನ ಮಾಡ್ತಾ ಇದ್ರಿ, ಈ ವ್ಯಕ್ತಿ ಬಂದು ಹೋದ್ರೂ ಚೆನ್ನಾಗೇ ಜೀವನ ಮಾಡ್ತೀರಿ. ಮಧ್ಯದಲ್ಲಿ ಈ ಸಂಕಟ ಏನಿದೆಯಲ್ಲ, ಈ ನೋವು ಏನಿದೆಯಲ್ಲ, ಒಂದಷ್ಟು ನಿಮಗೆ ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಗೊತ್ತಾ, ಬ್ಲೈಂಡ್ಲಿ ನೀವು ನಂಬಿದ ತಪ್ಪು. ಯಾವಾಗಲೂ ನಾನು ಒಂದು ಹೇಳ್ತೀನಿ, ಯಾವುದೇ ವ್ಯಕ್ತಿನ ನಂಬಬೇಕಾದ್ರೆ ಅದು ಯಾರೇ ಆಗಿರಲಿ, ಅವರು ನಿಮ್ಮ ವ್ಯವಹಾರಕ್ಕಾಗಿರಲಿ, ಫ್ರೆಂಡ್ಶಿಪ್ಗಾಗಿರಲಿ, ಏನೇ ಆಗಿರಲಿ, ಪಾಸಿಟಿವ್ ಆಗು ಥಿಂಕ್ ಮಾಡಬೇಕು, ನೆಗೆಟಿವ್ ಆಗು ಥಿಂಕ್ ಮಾಡಬೇಕು. ಈ ವ್ಯಕ್ತಿ ಹೋದ್ರೆ ಹೆಂಗೆ, ಈ ವ್ಯಕ್ತಿ ಇದ್ರೆ ಹೆಂಗೆ ಅನ್ನುವಂಥದ್ದು ವಿಚಾರನೂ ನೀವು ಥಿಂಕ್ ಮಾಡಬೇಕು.
ಓಕೆ, ಈ ವ್ಯಕ್ತಿ ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಲ್ಲಿ ಈ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡಿರೋದ್ರಿಂದ ಆಗಿರಲಿ, ಏನೇ ಆಗಿರಲಿ, ಏನಾಗ್ತಾ ಇದೆ ಇಲ್ಲಿ ಒಂದಷ್ಟು ನೀವು ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಬೇಕಾಗತ್ತೆ, ನಿಮ್ಮ ಮನೆಯವರಿಗೆಲ್ಲ ಟೈಮ್ ಕೊಡಬೇಕಾಗತ್ತೆ, ಫ್ಯಾಮಿಲಿ ಒಟ್ಟಿಗೆ ಹೊರಗಡೆ ಹೋಗೋದು ಮಾಡಬೇಕಾಗತ್ತೆ. ಹಾಗೆ ನಿನ್ನ ಕೆಲಸದ ಬಗ್ಗೆ ಗಮನ ಕೊಡಬೇಕಾಗತ್ತೆ. ನಿಮ್ಮ ಫೇಸ್ ಬಗ್ಗೆ, ನಿಮ್ಮ ಬಗ್ಗೆ ನೀವು ನಿಮಗೆ ಲವ್ ಮಾಡಿದ್ದೀರಿ ಅಂದರೆ ನೀವು ನಿಮ್ಮ ಸೆಲ್ಫ್ ಲವೇ ಮಾಡಿಲ್ಲ. ನೀವು ನಿಮ್ಮ ಸೆಲ್ಫ್ ಲವ್ ಮಾಡಿದ್ರೆ ಬೇರೆ ಇನ್ಯಾರಿಗೂ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ನಿಮಗಿಲ್ಲ. ಯಾಕೆ ಗೊತ್ತಾ, ನಿಮ್ಮ ಬೆನ್ನ ಹಿಂದೆ ಘಟದ ರೀತಿಯಲ್ಲಿ ನಿಮ್ಮ ಫ್ಯಾಮಿಲಿ ನಿಂತಿದೆ. ಅದಕ್ಕಿಂತ ಪುಣ್ಯವಾದ ಇನ್ನೇನಿದೆ? ಈ ವ್ಯಕ್ತಿ ನಿಮಗೆ ಅನ್ಯಾಯ ಮಾಡಿರುವ ಕರ್ಮ ಹೇಗಿದೆ ಅನ್ನೋದು ನೋಡೋಣ. 8 ಆಫ್ ಕಪ್ಸ್. ಇವ್ರು ಯಾವ ವಿಚಾರಕ್ಕೆ ನಿಮ್ಮನ್ನು ಬಿಟ್ಟರೋ, ಯಾವ ನಂಬಿಕೆಯಿಂದ ಮುಂದೆ ಹೋಗಿದಾರಲ್ವಾ, ನಿಮ್ಮನ್ನು ಅನ್ಯಾಯ ಮಾಡಿ ನಾನು ಇನ್ನೇನೋ ಬಹಳಷ್ಟು ಚೆನ್ನಾಗಿರ್ತೀನಿ, ಯಾವುದೋ ಒಂದು ವಸ್ತು ವಿಚಾರಕ್ಕಾಗಿರ್ಬೋದು, ವ್ಯಕ್ತಿ ವಿಚಾರಕ್ಕಾಗಿರ್ಬೋದು, ಹಣದ ವಿಚಾರಕ್ಕಾಗಿರ್ಬೋದು, ಈ ವ್ಯಕ್ತಿ ನಿಮ್ಮನ್ನು ಏನು ಬಿಟ್ಟು ಹೋಗಿದಾರಲ್ವಾ, ಅದು ಕೂಡ ಇವರ ಲೈಫಲ್ಲಿ ತಾತ್ಕಾಲಿಕವಾಗಿರುತ್ತೆ. ಅದು ಯಾವುದೇ ವಿಚಾರಕ್ಕೆ ನಿಮ್ಮನ್ನು ಇವತ್ತು ಬಿಟ್ಟಿರಲಿ, ನಿಮ್ಮನ್ನು ಅನ್ಯಾಯ ಮಾಡಿರಲಿ, ನಿಮ್ಮನ್ನು ಮೋಸ ಮಾಡಿರಲಿ, ನಿಮ್ಮಿಂದ ಎಷ್ಟೋ ಸತ್ಯಗಳನ್ನು ಮುಚ್ಚಿಟ್ಟಿರಲಿ, ಅದು ಕೂಡ ಇವರನ್ನು ತಾತ್ಕಾಲಿಕವಾಗಿ ನೋಡುತ್ತೆ. 8 ಆಫ್ ಕಪ್ಸ್ ಬಂದಿರೋದ್ರಿಂದ ಇವರು ಕಟ್ಟಿದಂತಹ ಆಸೆ ಕನಸುಗಳು ನುಚ್ಚು ನೂರಾಗತ್ತೆ ಅನ್ನೋದೇ ಮೊದಲನೆಯ ಕಾರ್ಡ್. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಆಗಿರುತ್ತೆ. ಸೊ ನೋಡಿದ್ರಲ್ಲ, ಫಸ್ಟ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನಿಮ್ಗೆ ಯಾರು ಅನ್ಯಾಯ ಮಾಡಿದ್ದಾರೆ, ನಿಮಗೆ ಯಾರು ನೀವು ನಂಬಿಕೆ ಇಟ್ಟದಂತಹ ವ್ಯಕ್ತಿ ನಿಮ್ಮನ್ನು ಅನ್ಯಾಯ ಮಾಡಿದರೆ, ಒಳಗಡೆನೆ ನಿಮ್ಮ ಬೆನ್ನಿಗೆ ಚೂರಿಗೆ ಹಾಕುವಂಥ ಕೆಲಸಗಳನ್ನು ಮಾಡಿದಾರಲ್ವಾ, ಸೊ ಆ ವ್ಯಕ್ತಿಗೆ ಇದೇ ಕರ್ಮನೇ ಕಾಡ್ತಾ ಇದೆ, ಕಾಡುತ್ತೆ. ಈಗ ಆಗ್ಬಿಡುತ್ತಾ, ನಾಳೆನೇ ಆಗ್ಬಿಡುತ್ತಾ, ಕಾದು ನೋಡಿ ಗೊತ್ತಾಗತ್ತೆ. ಸೊ ಹಾಗೆ ಯಾರೆಲ್ಲ ಸೆಕೆಂಡ್ ಕಾರ್ಡ್ ಈ ಹೂ ಇರುವಂತಹ ರೋಸ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಇದು ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರಾಸ್ಲೆಟ್ ಆಗಿರುತ್ತೆ. ಇದು ಯಾತಕ್ಕಾಗಿ ರೋಸ್ ಕ್ವಾರ್ಟ್ಸ್ ಹಾರ್ಟ್ ಚಕ್ರ ಓಪನ್ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಬಟ್ ಇದರಲ್ಲಿರುವಂತಹ ಗ್ರೀನ್ ಜೇಡ್ ಆಗಿರ್ಬೋದು, ಅಮಿತಿಸ್ಟ್ ಆಗಿರ್ಬೋದು, ಯಾತಕ್ಕಾಗಿ ಉಪಯೋಗಿಸ್ತಾರೆ, ಈ 3 ಸ್ಟೋನ್ಸ್ಗಳನ್ನು ಹಾಕಿ ಹೀಲ್ ಮಾಡಿದಾಗ, ನಿಮ್ಮ ಪರ್ಸನ್ ವಿಚಾರದಲ್ಲಿ ಹೀಲ್ ಮಾಡಿದಾಗ, ಅಥವಾ ನೀವು ಹಾಕ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡಿದಾಗ, ಅಫರ್ಮೇಷನ್ಸ್ಗಳನ್ನ ಕಳಿಸಿದಾಗ ಮತ್ತೆ ರೀಕನೆಕ್ಟ್ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಎಷ್ಟೇ ಡಿವೋರ್ಸ್ಗೆ ಹೋದಂತಹ ಸಂಬಂಧಗಳು ಕೂಡ ಮರಳಿ ಬರುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಆ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡುವಂಥದ್ದು, ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳುವಂಥದ್ದು, ಈ ರೀತಿಯೆಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ, ಸೆಕೆಂಡ್ ಕಾರ್ಡ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ನಿಮ್ಮ ನಂಬಿಕೆಗೆ ಮೋಸ ಮಾಡಿ ಹೋದಂತಹ ವ್ಯಕ್ತಿಯ ಜೀವನ ಯಾವ ರೀತಿ ಇರುತ್ತೆ? ಬಹಳಷ್ಟು ನಂಬಿದ್ರಿ, ದಿನೇ ನಿಮ್ಮ ನಂಬಿಕೆಗೆ ಮೋಸ ಮಾಡಿದಂತಹ ವ್ಯಕ್ತಿ, ಬಹಳಷ್ಟು ನಂಬಿಸಿ ಮೋಸ ಮಾಡಿದಂತಹ ವ್ಯಕ್ತಿ, ಅಥವಾ ಅವರು ನಂಬಿಸಿ ಮೋಸ ಮಾಡಿದರೋ ಇಲ್ವೋ ಆ ರೀತಿಗೆ, ಆ ಹಂತಕ್ಕೆ ನೀವು ಹೋಗ್ಬಿಟ್ಟಿದ್ದೀರಿ ಅನ್ನುವಂತಹ ವ್ಯಕ್ತಿ ಲೈಫಲ್ಲಿ ಏನಿದೆ ಅನ್ನೋದು ನೋಡೋಣ. ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿದೆ. ಆ ವ್ಯಕ್ತಿ ನಿಮ್ಮ ಜೀವನದಿಂದ ಬಿಟ್ಟು ಹೋಗಿದ್ದೆ, ಅವ್ರು ಏನು ಅನ್ಯಾಯ ಮಾಡಿದಾರಲ್ಲ, ಅನ್ಯಾಯ ಮಾಡಿ ಏನು ಮುಂದಕ್ಕೆ ಹೋಗಿದಾರಲ್ಲ, ಇದು ನಿಮಗೆ ಪಾಸಿಟಿವ್ ಆಗಿ ತಿರುಗಿದೆ. ನಿಮ್ಮ ಜೀವನಕ್ಕೆ ಯಾರನ್ನೋ ನಂಬಿ ಯಾವುದೋ ಒಂದು ಟೈಮ್ ವೇಸ್ಟ್ ಮಾಡ್ಕೊಳ್ತಾ ಇದ್ರಿ. ಸೊ ಇದು ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಅತಿ ಅದ್ಭುತವಾದಂತಹ ಯೋಗ ನಿಮ್ಮಲ್ಲಿರೋದ್ರಿಂದ ಇದ್ಯಾವುದೋ ಒಂದು ಕೆಟ್ಟ ಜಾತಕನೋ ಕೆಟ್ಟ ವ್ಯಕ್ತಿನೋ ಇದ್ರೆ ನಿಮ್ಮ ಲೈಫ್ನ ಹಾಳು ಮಾಡ್ಕೊಳ್ತೀರಾ ಅನ್ನೋದು ನೀವು ನಂಬಿದಂತಹ ದೈವದ ನಿರ್ಣಯ ಆಗಿತ್ತು. ಹಾಗೆ ನಿಮ್ಮ ಜಾತಕದ ನಿರ್ಣಯ ಕೂಡ ಇದೆ. ಅದೇ ವಿಚಾರದಲ್ಲಿ ಅದೇ ಸಂಬಂಧಕ್ಕೆ ಟೈಮ್ ವೇಸ್ಟ್ ಮಾಡಿಕೊಂಡು ನಿಮ್ಮ ಯೋಗಗಳನ್ನು ಕಳ್ಕೊಳ್ತಾ ಇದ್ದೀರಿ. ಕೆಲವರು ಯೋಗದಲ್ಲಿ ಆ ಥರದ್ದೊಂದು ಅದೃಷ್ಟನೇ ಇರೋದಿಲ್ಲ. ಒಳ್ಳೆ ಚೆನ್ನಾಗಿರಬೇಕು, ಒಳ್ಳೆಯ ಪ್ರೀತಿ ಪಡಿಬೇಕು, ಆ ಪ್ರೀತಿಗಳನ್ನು ಒದ್ದು ಹೋಗ್ತಾರೆ. ಆದರೆ ಅವರಿಗೆ ನಿಮ್ಮ ಯೋಗ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ದಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ಮೂರ್ಖರ ರೀತಿ ಬಹಳಷ್ಟು ಈ ವ್ಯಕ್ತಿಯನ್ನು ನಂಬಿ ಬಹಳಷ್ಟು ಹಣ ಕೊಟ್ಟಿದ್ದಾಗಿರಬಹುದು, ಬಹಳಷ್ಟು ವಿಚಾರಗಳನ್ನು ಹೇಳ್ಕೊಂಡಿದ್ದಾಗಿರ್ಬೋದು, ಇವರೇ ನನ್ನ ಲೈಫ್ ಲಾಂಗ್ ಇದ್ದೇ ಬಿಡ್ತಾರೇನೋ ಅನ್ನುವ ರೀತಿಯಲ್ಲಿ, ಹುಂಬರ ರೀತಿಯಲ್ಲಿ ಕಾಣಿಸ್ಕೊಂಡ್ರಿ. ಇದರಿಂದ ಏನಾಗ್ತಿದೆ? ಇದರಿಂದ ಹಣ ವೇಸ್ಟ್ ಆಗ್ತಿದೆ. ನಿಮ್ದು ಹಣ ಕಳ್ಕೊಳ್ತಾ ಇದ್ದೀರಿ, ನಿಮ್ಮ ತನನ ಕಳ್ಕೊಳ್ತಾ ಇದ್ದೀರಿ, ನಿಮ್ಮ ಟೈಮ್ನ ಕಳ್ಕೊಳ್ತಾ ಇದ್ದೀರಿ, ಕೆಲವು ವಸ್ತುಗಳನ್ನು ಕಳ್ಕೊಂಡಿದ್ದೀರಿ. ಇಂಥ ವ್ಯಕ್ತಿ ವಿಚಾರದಲ್ಲಿ, ಇಂಥ ವ್ಯಕ್ತಿಯ ವಿಚಾರಕ್ಕೆ ಸಹವಾಸ ಮಾಡಿರೋದಕ್ಕೆ ದಿನೇ ಎಷ್ಟೇ ದುಡಿದ್ರೂ ಕೂಡ ಕೈಗೆ ಹತ್ತದೇ ಇರುವ ಅಂಥ ರೀತಿಯಲ್ಲಿ ಆಗ್ತಾ ಇತ್ತು. ಹೌದು, ಇಲ್ಲಿ ಈ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ಆರಾಮಾಗಿ ಅವ್ರು ಮದುವೆ ಆಗ್ತಾ ಇದ್ದಾರೋ, ಅಥವಾ ಆ ಮದುವೆ ಜೀವನದಲ್ಲಿ ತುಂಬ 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮದುವೆ ವಿಚಾರದಲ್ಲಿ ಬಹಳಷ್ಟು ಸಂತೋಷವಾಗಿರುವಂಥದ್ದು.
ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಅವರು ಒಂದಷ್ಟು ಸೆಲೆಬ್ರೇಷನಲ್ಲಿದ್ದಾರೆ, ಕೆಲಸದ ವಿಚಾರದಲ್ಲಿ ಮೇಲೆ ಹೋಗ್ತಾ ಇರ್ಬೋದು, ಮನೆಯ ವಿಚಾರದಲ್ಲಿ ಒಂದು ಸಂತೋಷದ ವಾತಾವರಣದಲ್ಲಿರಬಹುದು, ಯಾವುದೇ ಒಂದು ವಿಚಾರದಲ್ಲಿ ಈ ವ್ಯಕ್ತಿ ಸಂತೋಷವಾಗಿದ್ದಾರೆ. ಸೊ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಒಂದು ಸಲ ಬಹಳಷ್ಟು ದೊಡ್ಡ ಹೊಡೆತ ಈ ವ್ಯಕ್ತಿಗೆ ಕೊಡುವಂಥ ಈಗಿನ ಸಂಭ್ರಮ ಏನಿದೆ, ಈಗಿನ ಸಂತೋಷ, ಈಗಿನ ನೆಮ್ಮದಿ ಏನಿದೆ, ಈ ವ್ಯಕ್ತಿಗೆ ಬಹಳಷ್ಟು ಹೊಡೆತ ಕೊಡುತ್ತೆ. ಬಿಕಾಸ್ ವೀಲ್ ಆಫ್ ಫಾರ್ಚೂನ್ ಜೊತೆಯಲ್ಲಿ ಡೆತ್ ಕಾರ್ಡ್ ಬಂದಿದೆ. ಒಂದು ನೋವಿನ ತಿರುವನ್ನು ಪಡಿತಾರೆ. ನಿಮಗೆ ಅನ್ಯಾಯ ಮಾಡಿದ್ದಕ್ಕೆ, ನಿಮಗೆ ಮೋಸ ಮಾಡಿದ್ದಕ್ಕೆ ಬಹಳಷ್ಟು ನೋವಿನ ತಿರುವನ್ನು ಈ ವ್ಯಕ್ತಿ ಪಡಿತಾರೆ. ಬಹಳಷ್ಟು ಕಣ್ಣೀರು, ಇವತ್ತು ನೀವೇನು ಕಣ್ಣೀರು ಹಾಕಿದಿರಿ, ಇವತ್ತು ನೀವೇನು ಆ ವ್ಯಕ್ತಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಇವತ್ತು ನೀವು ಅದೆಷ್ಟು ಆ ವ್ಯಕ್ತಿಗೆ ಹಂಬಲ್ಲಾಗಿದ್ರಿ, ಆ ವ್ಯಕ್ತಿ ಲೈಫಲ್ಲಿ ಸಡನ್ ಚೇಂಜ್. ಈಗಿನ ಸಮಯ ಬಹಳಷ್ಟು ಚೆನ್ನಾಗಿರಬಹುದು, ಬಟ್ ಆದರೆ ಮುಂದೆ ಮಾತ್ರ ಬಹಳಷ್ಟು ಆ ವ್ಯಕ್ತಿ ಅನುಭವಿಸುವಂಥದ್ದಿದೆ ಅಂತ ಹೇಳಿ ತೋರಿಸುತ್ತೆ. ಡೆತ್ ಬಂದಿರೋದ್ರಿಂದ ನೋವಿನ ಅಂತ್ಯ ಆ ವ್ಯಕ್ತಿಯ ಜೀವನದಲ್ಲಿ ಬಹಳ ಬೇಗನೆ ನೋಡ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿದೆ. ಈ ವ್ಯಕ್ತಿ ಹೋಗಿರೋದ್ರಿಂದ ನಿಮ್ಮ ಕರ್ಮ ಹೇಗಿದೆ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಹೊಸ ಆಪರ್ಚುನಿಟಿ, ಹೊಸ ಕೆಲಸ, ಹೊಸ ಮೈಂಡ್ ಸೆಟ್ಟು, ಹೊಸ ಲೈಫ್ ಸ್ಟೈಲು, ಈ ಎಲ್ಲದನ್ನು ನೀವು ನೋಡ್ತೀರಿ. ಯಾಕೆಂದರೆ ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಪಕ್ಕದಲ್ಲೇ ಇದೆ. ಒಳ್ಳೆಯ ಆಪರ್ಚುನಿಟಿ ಕೂಡ ನಿಮ್ಮ ಜೀವನದಲ್ಲಿ ಕಾದು ಕೂತಿದೆ ಅಂತ ಹೇಳ್ಬೋದು. ಯಾವುದೋ ಒಂದು ಒಳ್ಳೆಯ ಅವಕಾಶ, ಯಾವುದೇ ಒಂದು ನೋವಾಗಿರಲಿ, ಯಾವುದೇ ಒಂದು ವ್ಯಕ್ತಿ ಆಗಿರಲಿ, ಏನೇ ಇರಲಿ, ಅದು ನಮ್ಮಿಂದ ದೂರ ಆಗ್ತಿದೆ, ಅದರಿಂದ ನಾವು ತುಂಬ ನೋವು ತಿಂತಾ ಇದ್ದೀವಿ ಅಂತ ಹೇಳಿದ್ರೆ ಮತ್ತಿನ್ನೇನೋ ಹೊಸದೊಂದು ಕಾದಿದೆ ನಮ್ಮ ಲೈಫಲ್ಲಿ ಅಂತ ಹೇಳಿ ಬಹಳ ಸುಂದರವಾಗಿ ಈ ಕಾರ್ಡ್ ಬಂದಿದೆ. ದುಡುಕಿ ನಿಮಗೆ ನೀವು ಆ ವ್ಯಕ್ತಿ ಮೇಲೆ ದಿನೇ 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 ಬಾಂಡಿಂಗ್ನ ಕ್ರಿಯೇಟ್ ಮಾಡ್ಕೊಂಡಿದ್ದು ಆ ವ್ಯಕ್ತಿ ಅಲ್ಲ. ಆ ವ್ಯಕ್ತಿ ಬಂದರು ಹೋದರು, ನಿಮಗೊಂದು ಪಾಠ ಕಲಿಸ್ಬೇಕಾಗಿತ್ತು, ಆ ಪಾಠ ಕಲಿಸುವ ರೀತಿಯಲ್ಲಿ ಹೋಗಿದ್ದಾರೆ. ಹಾಗೆ ಪಾಠ ಕಲಿಸೋಕ್ಕೆ ಅಂತೇಳಿ ಭಗವಂತ ನಿಮ್ಮ ಲೈಫಿಗೆ ಕಳಿಸಿ ಅವರು ಹೋದರೂ ಏನೋ ಓಕೆ, ಬಟ್ ಆದರೆ ಪಾಠ ಕಲಿಸ್ತವ್ರಿಗೆ ಮತ್ತೊಂದು ಪಾಠ ಇರುತ್ತೆ ಅವ್ರ ಜೀವನದಲ್ಲಿ. ಅದಕ್ಕೆ ಹೇಳಿದ್ದು ಸಡನ್ ಚೇಂಜ್ ಆಗುತ್ತೆ. ಈಗಿನ ಸಂತೋಷ ಸಂಭ್ರಮ ಏನಿದೆ ತಾತ್ಕಾಲಿಕ ಮಾತ್ರ ಆ ವ್ಯಕ್ತಿ ಜೀವನದಲ್ಲಿ ಒಂದು ದೊಡ್ಡ ನೋವಿನ ಅಂತ್ಯನ ಪಡಿತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಮ ಲೈಫಲ್ಲಿ ಈ ವ್ಯಕ್ತಿ ಬಿಟ್ಟು ಹೋಗಿರೋದಕ್ಕೆ ಎಷ್ಟೆಲ್ಲ ಹೊಸ ಹೊಸ ಆಪರ್ಚುನಿಟಿ, ಹೊಸ ಹೊಸ ಲೈಫ್ ಸ್ಟೈಲು, ಹೊಸ ಜೀವನ, ಹೊಸ ವಾಹನಗಳಾಗಿರ್ಬೋದು, ಚಿನ್ನಾಭರಣಗಳಾಗಿರ್ಬೋದು, ಸಮೃದ್ಧಿಯ ಜೀವನ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ. ಇಲ್ಲಿ ಬಹುಶಃ ಈ ವ್ಯಕ್ತಿ ಬಹಳಷ್ಟು ಬ್ಲಾಕೇಜ್ ಇಟ್ಕೊಂಡಿರೋರು ಅನಿಸುತ್ತೆ. ಹಾಗಾಗಿ ಈ ವ್ಯಕ್ತಿ ಇದ್ದಾಗ ನಿಮಗೆ ಯಾವುದೇ ರೀತಿ ಒಂದು ಸರಿಯಾದ ರೀತಿಯಲ್ಲಿ ವ್ಯವಹಾರಗಳಾಗಿರ್ಬೋದು ಏನು ಕೂಡ ಆಗ್ತಾ ಇರಲಿಲ್ಲ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಇವತ್ತಿನ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಆಗಿತ್ತು. ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಒಂದಷ್ಟು ನಿಮಗೆ ಒಂದು ಲೆಸನ್ನ ಕಲಿಸಿ ಹೋಗಿದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಬಹಳಷ್ಟು ನಿಮ್ಮ ಲೈಫಲ್ಲಿ ಆಪರ್ಚುನಿಟಿ ಕಾಯ್ತಾ ಇರೋದ್ರಿಂದ, ಒಳ್ಳೆಯ ವಿಚಾರಗಳು ನಿಮ್ಮ ಜೀವನದಲ್ಲಿ ಬರೋದ್ರಿಂದ ಈ ವ್ಯಕ್ತಿ ನಿಮ್ಮ ಲೈಫಿಂದ ಕಟ್ ಆಫ್ ಮಾಡಿದ್ದಾರೆ. ಭಗವಂತನೇ ಅಂತ ಹೇಳ್ಕೊಬೋದು, ಪ್ರಕೃತಿನೇ ಇದು ರಿಜೆಕ್ಟ್ ಮಾಡಿದೆ ಅಂತ ಹೇಳ್ಬೋದು. ಸೊ ಇದು ನಾನು ಮತ್ತೊಮ್ಮೆ ಹೇಳಬೇಕಾಗತ್ತೆ, ಬಹುಶಃ ವಿಡಿಯೋ ಫುಲ್ಲು ನೋಡಲ್ಲ ಕೆಲವರು. ಹಾಗಾಗಿ ಯಾರೆಲ್ಲ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ನ ನೀವು ಆಲ್ರೆಡಿ ಆರ್ಡ್ರ್ ಮಾಡಿದ್ದೀರಿ ಅಥವಾ ಆರ್ಡ್ರ್ ಮಾಡಬೇಕು ಅಂದ್ಕೊಂಡಿದ್ದೀರಿ, ಇದರಿಂದ ಏನು ಯೂಸ್ ಅಂತ ಹೇಳಿ ನಾನಿವತ್ತು ಹೇಳ್ತೀನಿ. ಇದರಿಂದ ರಿಲೇಷನ್ಶಿಪ್ ಏನಾದರೂ ಕಟ್ಟಾಗಿದ್ದರೆ ಅಥವಾ ಮದುವೆ ವಿಚಾರದಲ್ಲಿ ಡಿವೋರ್ಸ್ ತನಕ ಬಂದಿದ್ದರೆ ಇದು ರೀಕನೆಕ್ಟ್ ಮಾಡೋದಕ್ಕೆ, ಇದನ್ನು ಹೀಲ್ ಮಾಡಿಸಿ ಹಾಕ್ಕೊಳ್ಳೋದ್ರಿಂದ ಇದು ರೀಕನೆಕ್ಟ್ ಆಗೋದಕ್ಕೆ ಬಹಳಷ್ಟು ಉಪಯುಕ್ತವಾಗಿರುತ್ತೆ. ಆ ವ್ಯಕ್ತಿ ತುಂಬ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡೋದು, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಶುರು ಮಾಡೋದು, ಅವರ ತಪ್ಪಿನ ಅರಿವು ಆ ವ್ಯಕ್ತಿಗೆ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಹೇಳಬಹುದು. ಹಾಗೆ ಯಾರೆಲ್ಲ ಥರ್ಡ್ ಮೂರನೇ ಈ ಹೂವು ಯಾರು ಪರ್ಪಲ್ ಹೂನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಆ ವ್ಯಕ್ತಿಯ ವಿಚಾರವಾಗಿ, ಆ ವ್ಯಕ್ತಿ ಯಾರಾದರೂ ಆಗಿರ್ಬೋದು, ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದಂಥವ್ರು, ನೀವು ಬಹಳಷ್ಟು ಆ ವ್ಯಕ್ತಿಯನ್ನು ನಂಬಿದ್ರಿ, ಬಹಳಷ್ಟು ಯಾಮಾರಿಬಿಟ್ರಿ, ಆ ವ್ಯಕ್ತಿಯಿಂದ ನಂಬಿಕೆ ದ್ರೋಹ ಪಡಿತಾ ಇದ್ದೀರಲ್ವಾ, ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿಯಿಂದ ನೀವು ಮೋಸ ಹೋಗಿದ್ರೆ ಆ ವ್ಯಕ್ತಿಗೆ ಪ್ರಕೃತಿ ಏನು ಪಾಠ ಕಲಿಸುತ್ತೆ, ಯಾವ ವಿಚಾರದಲ್ಲಿ ಆ ವ್ಯಕ್ತಿ ಬಹಳಷ್ಟು ನೋವು ತಿನ್ನುವಂಥವ್ರು ಇದ್ದಾರೆ ಅನ್ನೋದು ನೋಡೋಣ. ನೋವು ತಿಂತಾರಾ ಅಥವಾ ಏನಾಗಿದೆ, ಆ ವ್ಯಕ್ತಿ ಬೇಕು ಅಂತಲೇ ಮೋಸ ಮಾಡಿದ್ರೆ ನಿಮಗೆ. ಇಲ್ಲಿ 5 ಆಫ್ ಸ್ವಾರ್ಡ್ಸ್ ಬಂದಿದೆ, ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ, 3 ಆಫ್ ಕಪ್ಸ್ ಬಂದಿದೆ. ಓಕೆ, ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ
ಈ ವ್ಯಕ್ತಿ ತನ್ನ ನಿರ್ಧಾರ ತಗೊಳ್ಳೋದಕ್ಕಿಂತ ಬೇರೆಯವರ ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲೇ ಈ ವ್ಯಕ್ತಿ ಒಂದಷ್ಟು ಟೈಮ್ನ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬೇರೆಯವ್ರು ಏನೋ ಹೇಳ್ಕೊಟ್ರು, ಅಥವಾ ಅವ್ರು ಹೇಳ್ಕೊಟ್ಟಿದ್ದಕ್ಕೆ ನಿಮ್ಗೇನೋ ಅಂದುಬಿಟ್ಟೆ, ಅಥವಾ ನಿಮ್ಮನ್ನು ಹರ್ಟ್ ಮಾಡಿಬಿಟ್ಟೆ, ನಾನೀಗ ದೊಡ್ಡವರಾಗ್ಬಿಟ್ಟೆ, ನಾನು ಅಂದು ಅಥವಾ ನಿಮ್ಮನ್ನು ದೂರ ತಳ್ಳಿ ನನ್ನ ಲೈಫಿಗೊಂದು ಒಳ್ಳೆಯ ರಿಲೀಫ್ ಸಿಕ್ಕಿದೆ, ಬ್ರೇಕ್ ಸಿಕ್ಕಿದೆ ಅಂತ ಅಂದ್ಕೊಂಡ್ರೆ ಆ ವ್ಯಕ್ತಿಯ ಮೂರ್ಖತನ. ಈ ವ್ಯಕ್ತಿ ನಿಮ್ಮಿಬ್ಬರ ಸಂಬಂಧದಲ್ಲಿ ಆ ವ್ಯಕ್ತಿಯ ಡಿಸಿಷನ್ಗಿಂತ ಬೇರೆಯವ್ರ ಡಿಸಿಷನ್ನೇ ಈ ವ್ಯಕ್ತಿ ಜಾಸ್ತಿ ಕೇಳುವಂಥದ್ದು. ಸೊ ಇಲ್ಲಿ ಈ ವ್ಯಕ್ತಿ ಒಟ್ಟಿಗೆ ಮತ್ತೆ ಮಾತಾಡುವಂಥದ್ದಾಗಿರಲಿ, ಏನೇ ಆಗಿರಲಿ, ಯಾರು ಈ ವ್ಯಕ್ತಿಗೆ ಹೇಳ್ಕೊಡ್ತಾ ಇದ್ರೋ ಅಥವಾ ಈ ವ್ಯಕ್ತಿ ಯಾರ ಮಾತಿಂದ ಅಥವಾ ಯಾರಿಗೋಸ್ಕರ ಈ ವ್ಯಕ್ತಿ ಬಹಳಷ್ಟು ಮುಂದೆ ಹೋಗಿದ್ರು ನಿಮ್ಮ ಜೀವನದಲ್ಲಿ ನಿಮಗೆ ಅನ್ಯಾಯ ಮಾಡಿ, ಅವರು ಕೂಡ ಇವರಿಗೆ ಬೆನ್ನಿಗೆ ಚೂರಿ ಹಾಕಿ ಹೋಗ್ತಾರೆ ಅಂತ ಹೇಳಿ ತೋರಿಸುತ್ತೆ. ಈ ವ್ಯಕ್ತಿ ಬಹಳಷ್ಟು ಒಂದಷ್ಟು ಫ್ಲರ್ಟ್ ರೀತಿ ಇರಬಹುದು, ಬಹಳಷ್ಟು ಈ ಸರಿಯಾದ ನಿರ್ಧಾರಗಳೇ ತಗೊಳ್ಳೋದಕ್ಕೆ ಬರೋದಿಲ್ಲ ಈ ವ್ಯಕ್ತಿಗೆ. ಚಂಚಲತೆ ಜಾಸ್ತಿ. 5 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಯೋಚನೆ ಮಾಡೋದು, ತಪ್ಪಾಗಿ ಯೋಚನೆ ಮಾಡೋದು, ಇದರಲ್ಲಿ ಸರಿ ಇರೋದಕ್ಕಾಗೋದಿಲ್ಲ, ಹಾಗೆ ಹೀಗೆ ಈ ರೀತಿ ಮಾಡ್ಕೊಂಡು ನಿಮ್ಮ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯಾವುದೇ ಈ ವ್ಯಕ್ತಿ ನಿಮ್ಗೆ ಹಣ ಕೊಟ್ಟಿರಬಹುದು, ಅಥವಾ ಈ ವ್ಯಕ್ತಿ ನಿಮ್ಗೆ ಏನೇ ಪ್ರೀತಿ ಕೊಟ್ಟಿರಬಹುದು, ಅಥವಾ ಈ ವ್ಯಕ್ತಿ ನಿಮ್ಗೆ ಏನಾದರೂ ಒಂದು ಅವಕಾಶಗಳನ್ನು ನಾನು ಕೊಡ್ತೀನಿ ಅಂತ ಏನಾದರೂ ಹೇಳಿರಬಹುದು. ಸೊ ಆದರೆ ಈ ವ್ಯಕ್ತಿ ಆ ಮಾತಿಗೆ ಸ್ಟಿಕ್ ಆನ್ ಆಗೋದಿಲ್ಲ. ನೈಟ್ ಬಂದಿರೋದ್ರಿಂದ ಮೈಂಡ್ ಸರಿಯಾಗಿ ನಿಲ್ಲಲ್ಲ ಅವ್ರದ್ದು. ಆ ಸಮಯಕ್ಕೆ ಏನು ಮಾತಾಡಬೇಕೋ ಅದನ್ನು ಮಾತಾಡ್ತಾರೆ, ಮುಂದೆ ಹೋಗ್ತಾ ಇರ್ತಾರೆ. ಬಟ್ ಆದರೆ ನಿಮ್ಮನ್ನು ನಂಬಿಸಿ ಮೋಸ ಮಾಡಿರುವಂಥದ್ದೇ ಅಂತಲೇ ಹೇಳಬಹುದು. ಇಲ್ಲಿ ಏನು ನೀವು 3 ಆಫ್ ಕಪ್ಸ್ನ ನೋಡ್ತಾ ಇದ್ರಿ, ಈ ವ್ಯಕ್ತಿಗೆ ಏನು ನಿಮ್ಮ ಫೀಲಿಂಗ್ಸ್ ಅನ್ನೋದಕ್ಕಿಂತ ಈ ವ್ಯಕ್ತಿ ಆ ಟೈಮಿಗೆ ಯಾವ ಫೀಲಿಂಗ್ಸ್ ಕೂಡ ಅವ್ರು ಯೋಚನೆ ಮಾಡೋದಿಲ್ಲ. ನೀವು ಅಳ್ತಾ ಇರ್ಬೋದು, ನೀವು ಈ ವ್ಯಕ್ತಿಗೆ ಬೆಗ್ ಮಾಡ್ತಾ ಇರಬಹುದು, ನೀವು ಪದೇ ಕಾಂಟ್ಯಾಕ್ಟ್ ಮಾಡ್ತಿರ್ಬೋದು, ನೀವು ಪದೇ ಇವ್ರನ್ನ ಇವ್ರ ಹತ್ರ ಹೋಗೋದಕ್ಕೆ ಬಹಳಷ್ಟು ದಾರಿಗಳನ್ನು ನೋಡ್ತಾ ಇರಬಹುದು. ಬಟ್ ಈ ಯಾವ ಫೀಲಿಂಗ್ಸು ಕೂಡ ಈ ವ್ಯಕ್ತಿಯಲ್ಲಿಲ್ಲ. ಬಿಕಾಸ್ ಏನು ಗೊತ್ತಾ, ಇವರು ಬೇಗ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗೋದು ಅಥವಾ ಬೇರೆಯವ್ರ ಜೊತೆ ಕಾಂಟ್ಯಾಕ್ಟ್ ಮಾಡೋದು ಬೇಗ ಮರ್ತು ಹೋಗ್ತಾರೆ. ಇಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ವಿಚಾರಗಳನ್ನು ಈ ವ್ಯಕ್ತಿ ಇಟ್ಕೊಳ್ಳೋದು, ಅದಕ್ಕೆ ನಿಮಗೆ ಬಹಳಷ್ಟು ಚುಚ್ಚು ಮಾತುಗಳನ್ನು ಮಾಡೋದು. ಈ ವ್ಯಕ್ತಿ ಸಾಕಷ್ಟು ತಪ್ಪು ಮಾಡಿರ್ತಾರೆ, ಬಟ್ ಆದರೆ ನಿಮ್ಮ ತಪ್ಪನ್ನು ಬಹಳ ಬೇಗ ಎತ್ತಿಡಿತಾರೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಕೆಲವೊಂದು ಸಲ ಬೇರೆಯವ್ರ ಹತ್ರ ನಿಮ್ಮ ಬಗ್ಗೆ ಶೇರ್ ಮಾಡ್ಕೊಳ್ಳೋದು, ಅವರು ನಿಮ್ಮನ್ನು ಸರಿಯಾಗಿ ನೋಡಿರ್ತಾರೋ, ಮೂರನೇ ವ್ಯಕ್ತಿಗಳು ನಿಮ್ಮನ್ನು ಸರಿಯಾಗಿ ನೋಡಿರ್ತಾರೋ ಅಥವಾ ಯೋಚನೆ ಮಾಡಿರ್ತಾರೋ ಗೊತ್ತಿಲ್ಲ. ನಿಮ್ಮ ಫೀಲಿಂಗ್ಸ್ ಬಗ್ಗೆ ಅವ್ರಿಗೇನೂ ಗೊತ್ತಿರೋದಿಲ್ಲ. ಅವರೇ ಒಂದಷ್ಟು ಜಡ್ಜ್ಮೆಂಟ್ ಮಾಡೋದನ್ನು ಇವರು ಅದನ್ನು ಕೇಳಿ ನಿಮ್ಮನ್ನು ದೂರ ಮಾಡುವಂಥ ಸಾಧ್ಯತೆ ಇದೆ. ಇಲ್ಲಿ ನಿಮಗೆ ಆಗ್ತಿರುವಂಥ ಫೀಲಿಂಗ್ಸು, ನನ್ನ ನೋವು ಇವ್ರಿಗೆ ಅರ್ಥ ಆಗ್ತಿದೆಯಾ, ಇವ್ರಿಗೂ ಕೂಡ ಆ ಫೀಲಿಂಗ್ಸ್ ಇದೆಯಾ ಅಂತ ನೀವೇನೋ ನೋಡ್ಕೋದ್ರೆ ದಯವಿಟ್ಟು ಇಲ್ಲ. ಯಾಕೆಂದರೆ ಈ ವ್ಯಕ್ತಿ ಬೇಗ ಮಿಂಗಲ್ ಆಗೋದು, ಬೇಗ ಫ್ರೆಂಡ್ಶಿಪ್, ಬೇರೆ ಹೊಸ ಫ್ರೆಂಡ್ಶಿಪ್ಗಳನ್ನು ಮಾಡ್ಕೊಳ್ಳೋದು ಅಥವಾ ಹಳೆ ಫ್ರೆಂಡ್ಶಿಪ್ ಹತ್ರ ಹೋಗೋದು, ಅವ್ರ ಜೊತೆ ಟೆಕ್ಸ್ಟ್ ಮಾಡೋದು, ಅವ್ರ ಜೊತೆ ಮಾತಾಡೋದು, ಬೇಗ ಮರ್ತು ಹೋಗ್ತಾರೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಲ್ಲಿ ಏನಿದೆಯಲ್ಲ, ಇಲ್ಲಿ ಒಂದಷ್ಟು ನೀವು ಬ್ರೇಕ್ ತೊಗೊಂಡಿರ್ಬೋದು ನಿಮ್ಮ ಲೈಫಲ್ಲಿ, ಏನೇ ಆಗದೆ ಇರಬಹುದು. ಬಟ್ ಆದರೆ ನಿಮ್ಮ ಜೀವನದಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ. ಇಲ್ಲೇನೋ ನನಗೆ ಅನ್ಯಾಯ ಮಾಡಿದ್ದಕ್ಕೆ ಬಹಳ ಬೇಗ ನಾನು ಅನ್ಯಾಯಕ್ಕೊಳಗಾದೆ ಅಥವಾ ಮುಂದಿನ ಜೀವನ ನನಗೆ ಆಗ್ತಾ ಇಲ್ಲ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಯಾಕೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಏನು ನಿಮ್ಮನ್ನು ಉಡಾಫೆ ಮಾಡ್ತಾಯಿದ್ರು, ಏನೇ ಮಾಡ್ತಾಯಿದ್ರು, ಸ್ಟಾರ್ಟಿಂಗಲ್ಲಿ ಬಹಳಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು, ನಿಮ್ಮನ್ನು ಎಂಟರ್ಟೈನ್ ಮಾಡ್ತಿದ್ರು. ಹೇಳಿದ್ನಲ್ಲ, ಈ ವ್ಯಕ್ತಿ ನಿಮ್ಮ ಹತ್ರ ಬಂದಿದ್ದು ಕೂಡ, ನಿಮ್ಮ ಹತ್ರ ಮಾತಾಡಿದ್ದು ಕೂಡ ಅಲ್ಲಿನ್ನೇನೋ ಫ್ಯಾಮಿಲಿಯಲ್ಲೋ ಅಥವಾ ಅಲ್ಲಿನ್ನೇನೋ ಫ್ರೆಂಡ್ ಸರ್ಕಲಲ್ಲೋ ಅಲ್ಲಿನ್ನೇನೋ ತಲೆನೋವಾಗಿರುತ್ತೆ. ಆ ಟೈಮ್ಗೆ ನೀವು ಹೊಸ ವ್ಯಕ್ತಿ ಹೊಸ ರೀತಿಯಲ್ಲಿ ಕಂಡ್ರಿ, ಆ ಟೈಮಲ್ಲಿ ನಿಮ್ಮನ್ನು ಮಾತಾಡಿದ್ದಾರೆ. ಬಟ್ ಆದರೆ ಇಲ್ಲಿ ನೋಡಿ, ನಿಮ್ಮ ಸಕ್ಸಸ್ಸಿಗೆ ಒಳ್ಳೆಯ ರಿಸಲ್ಟ್ ಈ ವ್ಯಕ್ತಿ. ಹೇಗೆ ಅಂತ ಹೇಳ್ತೀರಾ, ನಿಮ್ಮ ಜೀವನದಲ್ಲಿ ಈ ವ್ಯಕ್ತಿ ಇದ್ರು ಅಂತ ಹೇಳಿದ್ರೆ ದಿನಚರಿ ಬರೀ ಈ ವ್ಯಕ್ತಿ ಒಟ್ಟಿಗೆ ಮಾತಾಡೋದು ಅಥವಾ ಅವ್ರು ಹೇಳ್ದಂಗೆ ಕೇಳೋದು ಅಥವಾ ಅವ್ರ ಬಗ್ಗೆನೇ ಥಿಂಕ್ ಮಾಡೋದು, ಈ ರೀತಿ ಮಾಡ್ತಾಯಿತ್ತು. ಬಟ್ ಆದರೆ ಇದೊಂದು ಪಾಸ್ ಆಗಿದ್ರು ಕೂಡ ಮುಂದಿನ ನನ್ನ ಜೀವನ ನಾನು ಯಾವ ರೀತಿ, ಇಲ್ಲಾಂದರೆ ಡಿಪೆಂಡ್ ಆಗೋಗ್ಬಿಡ್ತಿದ್ರಿ. ಈ ವ್ಯಕ್ತಿಯ ವ್ಯಕ್ತಿತ್ವ ನೀವು ಆಲ್ರೆಡಿ ನೋಡ್ತಾ ಇದ್ದೀರಿ. ಈ ವ್ಯಕ್ತಿ ನಿಮ್ಮನ್ನು ಏನು ತುಂಬ ಮಿಸ್ ಮಾಡ್ಕೊಳ್ತಾರೆ. ನಾನು ತುಂಬ ಹೇಳ್ತಾ ಇದ್ದೀನಿ, ಈ ವ್ಯಕ್ತಿಗೆ ಮನಸ್ಸು ಕರಗುತ್ತಾ ಅಂತ ಹೇಳಿ ನೋಡಿದ್ರೆ ಯಾವುದೇ ಕಾರಣಕ್ಕೂ ಈ ವ್ಯಕ್ತಿಯ ಮನಸ್ಸು ಕರಗೋದಿಲ್ಲ ಅಂತ ಹೇಳ್ಬೋದು. ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಲ್ಲಿ ಈ ವ್ಯಕ್ತಿಯ ಲೈಫಲ್ಲಿ ಒಂದಷ್ಟು ಹಣಕ್ಕೆ ಪ್ರಾಮುಖ್ಯತೆ ಬಹಳಷ್ಟು ಕೊಡ್ತಾರೆ. ಹಣ ಇರಬಹುದು, ಏನೇ ಇರಬಹುದು. ಬಟ್ ಆದರೆ ಈ ವ್ಯಕ್ತಿ ಒಳ್ಳೆಯ ದುಡಿಮೆಯ ಮೈಂಡ್ಸೆಟ್ಟೋ ಅಥವಾ ದುಡಿಯೋ ಮೈಂಡ್ಸೆಟ್ಟೋ ಏನೇ ಇರಬಹುದು, ಹಣ ಇದ್ದವ್ರಿಗೆ ಪ್ರಾಮುಖ್ಯತೆ ಜಾಸ್ತಿ, ಹಾಗೆ ಹಣಕ್ಕೆ ಪ್ರಾಮುಖ್ಯತೆ ಜಾಸ್ತಿ. ಫೀಲಿಂಗ್ಸ್ ಅನ್ನೋದು ಈ ವ್ಯಕ್ತಿಯ ಲೈಫಲ್ಲಿ ಯಾವುದು ಕೂಡ ಇಲ್ಲ ಅಂತ ಹೇಳಬಹುದು.
ಹಾಗೆ ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಅವಕಾಶ ಆಗಿರ್ಬೋದು, ಯಾವುದೋ ಒಂದು ವಿಚಾರಗಳಾಗಿರ್ಬೋದು ಈ ವ್ಯಕ್ತಿಯ ಲೈಫಲ್ಲಿ ಬಂದಿರೋದ್ರಿಂದ ಒಂದಷ್ಟು ನಿಮ್ಮನ್ನು ಅವಾಯ್ಡ್ ಮಾಡುವಂಥದ್ದು, ಹಾಗೆ ಬೇರೆಯವ್ರ ಹತ್ರ ನಿಮ್ಮ ಬಗ್ಗೆ ಶೇರ್ ಮಾಡಿ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಬಂದಾಗ ಈ ವ್ಯಕ್ತಿ ಕೆಲವರು ಬಹಳಷ್ಟು ಬ್ಲೈಂಡ್ಲಿ ನಿಮ್ಮನ್ನು ಏನಾದರೂ ನಂಬಿದರೆ ಯಾರು ಏನೇ ನಿಮ್ಮ ಬಗ್ಗೆ ತಪ್ಪಾಗಿ ಹೇಳಿದ್ರು ಕೂಡ ಅದನ್ನು ಇಗ್ನೋರ್ ಮಾಡ್ತಾರೆ. ಈ ರೀತಿ ಅಲ್ವೇ ಅಲ್ಲ ಅಂತ ಆ ವ್ಯಕ್ತಿ ನಮ್ಮ ಜೀವನದಲ್ಲಿ ಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿ ಎಷ್ಟೇ ದೂರುಗಳನ್ನು ನಿಮ್ಮ ಮೇಲೆ ಬಂದರೂ ಕೂಡ ಇಗ್ನೋರ್ ಮಾಡ್ತಾರೆ. ಬಟ್ ಆದರೆ ಈ ವ್ಯಕ್ತಿ ಹಾಗಲ್ಲ, ಡ್ರ್ಯಾಗ್ ಮಾಡ್ತಾರೆ. ತಾತ್ಕಾಲಿಕಕ್ಕೆ ಫೇಕ್ ಪ್ರಾಮಿಸ್ಗಳನ್ನು ಕೊಟ್ಟಿದ್ರು ಅದನ್ನೇ ನೀವು ಬಹಳಷ್ಟು ಏನು ನಂಬ್ಕೊಂಡಿದ್ದೀರಿ. ನಾನು ಅವತ್ತು ಹಾಗಾಗಿತ್ತು, ಇವತ್ತು ಹಿಂಗಾಗಿತ್ತು, ಇವರು ಹಾಗಲ್ಲ, ಇವರು ಹೀಗಲ್ಲ. ನೀವು ನಿಮ್ಮ ಬಗ್ಗೆನೇ ಯೋಚನೆ ಮಾಡಿ, ನಿಮ್ಮ ಲೈಫ್ನ ಯೋಚನೆ ಮಾಡಿ. ನೀವು ಯಾಕೆ ಈ ವ್ಯಕ್ತಿಯ ವಿಚಾರವಾಗಿ ಇಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗ್ತೀರಿ? ಬಟ್ ಆದರೆ ಈ ವ್ಯಕ್ತಿ ಏನು ಗೊತ್ತಾ, ಒಂದೆಷ್ಟು ಎಂಜಾಯ್ಮೆಂಟಲ್ಲಿ ಈ ಸಮಯಕ್ಕೆ ಇದು ಮಾಡ್ತಿದ್ದಾರೆ. ಬಟ್ ಆದರೆ ರೈಟ್ ಡಿಸಿಷನ್ ಈ ವ್ಯಕ್ತಿಯ ಲೈಫಲ್ಲಿ ಯಾವುದೇ ಕಾರಣಕ್ಕೂ ತಗೊಳ್ಳೋದಕ್ಕೆ ಬರೋದೇ ಇಲ್ಲ. ಯಾರಾದರೂ ಒಬ್ಬರು ಇರಲೇಬೇಕು. ಈ ವ್ಯಕ್ತಿಗೆ ನಿಮ್ಮನ್ನು ಅನ್ಯಾಯ ಮಾಡಿದ್ದಕ್ಕೆ ಗಿಲ್ಟ್ ಕಾಡತ್ತಾ? ಹೌದು. ಈ ವ್ಯಕ್ತಿ ಒಬ್ಬರೇ ಇದ್ದಾಗ ಬಹಳಷ್ಟು ಯೋಚನೆಗಳು ಬರ್ತಾ ಹೋಗುತ್ತೆ. ನಾನು ಯಾಕೆ ಈ ರೀತಿ ಮಾಡಿದೆ, ಯಾಕೆ ನನ್ನಿಂದ ಈ ರೀತಿಯೆಲ್ಲ ಆಗೋಯ್ತು, ನಾನು ತಪ್ಪು ಮಾಡಿದ್ನಾ, ನಾನು ಸರಿ ಮಾಡಿದ್ನಾ, ನಾನು ಆ ಟೈಮಲ್ಲಿ ಯಾವೆಲ್ಲ ಪ್ರಾಮಿಸ್ ಮಾಡಿದೆ ಅದೆಲ್ಲನೂ ಕೂಡ ಈ ವ್ಯಕ್ತಿ ಯೋಚನೆ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಚಾರಿಯಟ್ ಬಂದಿರೋದ್ರಿಂದ ಈ ವ್ಯಕ್ತಿ ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆ. ಈಗಲೂ ಕೂಡ ನಿಮಗೆ ಮಾತಾಡಿಸ್ಬೇಕು ಅನ್ನೋದು ಈ ವ್ಯಕ್ತಿಯ ಮೈಂಡ್ನಲ್ಲಿ ಇದೆ. ಬಟ್ ಆದರೆ ಮುಂದೆ ಬಂದು ಮಾತಾಡುವಂತಹ ಧೈರ್ಯ ಆಗಿರಬಹುದು, ಅಥವಾ ನಿಮಗೆ ಎಂಟರ್ಟೈನ್ ಮಾಡಿದ ತಕ್ಷಣ, ನಿಮಗೆ ಮಾತಾಡಿದ ತಕ್ಷಣ ಮತ್ತೆ ಅದು ಡೈಲಿ ರೊಟೀನಿಗೆ ತಿರುಗತ್ತೆ. ನನಗೆ ಯಾಕಪ್ಪ ಈ ಸವಾಸ ಬೇಕಾ? ಇಮ್ಮಿಡಿಯೇಟಾಗಿ ಅವ್ರಿಗೆ ಫ್ರೆಂಡ್ ಸರ್ಕಲ್ ಎಲ್ಲ ಜಾಸ್ತಿ ಇದೆ, ಮಾತನಾಡೋರು ಇದ್ದಾರೆ, ಮನೆಯಲ್ಲೂ ಕೂಡ ಜನ ಇದ್ದಾರೆ. ಸೊ ಹಾಗಾಗಿ ಆ ವ್ಯಕ್ತಿಗೆ ಏನಾಗ್ತಾ ಇದೆ, ಒಂದು ಮೂಮೆಂಟಿಗೆ ಅವರು ಒಬ್ಬರೇ ಕೂತಾಗ ಒಂದು ಮೂಮೆಂಟಿಗೆ ಮಾತಾಡ್ಬಿಡೋಣ, ಅಥವಾ ನಿಮ್ಮ ಹತ್ರ ಬರೋಣ, ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡೋಣ, ಈ ರೀತಿ ಎಲ್ಲನೂ ಕೂಡ ಇದೆ. ಬಟ್ ಆದರೆ ಬರೋದಕ್ಕೆ ಎರಡು ಥರ ಮನಸ್ಸು. 2 ಆಫ್ ವಾಂಡ್ಸ್ ಇದೆ, ಚಾರಿಯಟ್ ಬಂದಿದೆ. ಸೊ ಈ ರಿಲೇಷನ್ಶಿಪ್ಪಲ್ಲೋ ಅಥವಾ ಪ್ರೀತಿಯಲ್ಲೋ ಫ್ರೆಂಡ್ಶಿಪ್ಪಲ್ಲೋ ಏನೇ ಇರ್ಬೋದು, ಯಾವುದ್ರಲ್ಲಿ ನೋಡ್ತಾ ಇದ್ದೀರೋ ಗೊತ್ತಿಲ್ಲ, ಒಂದು ಸ್ಟ್ಯಾಂಡಿಂಗ್ ಅನ್ನೋದು ನಿಮಗಿರುವಂತಹ ಹೋಪು, ನಿಮಗಿರುವಂತಹ ಧೈರ್ಯ ಈ ವ್ಯಕ್ತಿನೇ ತಗೊಳ್ತಾ ಇಲ್ಲ. ಸೊ ಇಲ್ಲಿ ದಿ ಟವರ್ ಬಂದಿದೆ. ದಿ ಟವರ್ ಬಂದಿರೋದ್ರಿಂದ ಏನೆಲ್ಲ ಆಗುತ್ತೆ ಅಂತ ಹೇಳಿದ್ರೆ, ಈ ವ್ಯಕ್ತಿಯ ಲೈಫಲ್ಲಿ ಕರ್ಮ ಯಾವ ರೀತಿ ಇದೆ ಈ ವ್ಯಕ್ತಿಗೆ ಅಂತ ಹೇಳಿದ್ರೆ, ಈ ವ್ಯಕ್ತಿಯ ಲೈಫಲ್ಲಿ ಸಡನ್ ಚೇಂಜ್ ಅನ್ನೋದಾಗತ್ತೆ. ಈಗ ತುಂಬ ಮೆರಿತಾ ಇರ್ಬೋದು, ತುಂಬ ಹೋಗ್ತಾ ಇರ್ಬೋದು, ಮೇಲಕ್ಕೆ ಹೋಗ್ತಾ ಇರ್ಬೋದು, ತುಂಬ ಮಾತಾಡ್ತಾ ಇರ್ಬೋದು, ಅಥವಾ ತುಂಬ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇರ್ಬೋದು. ಆ ಏನೆಲ್ಲ ಇಗ್ನೋರ್ ಯಾವ ವಿಚಾರಕ್ಕೆ ಮಾಡ್ತಾ ಇದ್ದಾರೆ, ಸಡನ್ ಚೇಂಜ್ ಅನ್ನೋದು ಆಗುತ್ತೆ. ಈ ವ್ಯಕ್ತಿಯ ಸಡನ್ ನಂಬಿದಂಥವ್ರು ಮೋಸ ಮಾಡುವಂಥದ್ದು, ವ್ಯವಹಾರಗಳಲ್ಲಿ ಸಡನ್ನಾಗಿ ಲಾಸ್ ಆಗುವಂಥದ್ದು, ಸಡನ್ನಾಗಿ ಕೆಲವು ವ್ಯಕ್ತಿಗಳು ಈ ವ್ಯಕ್ತಿಯ ಜೀವನದಲ್ಲಿ ಬದಲಾಗುವಂಥದ್ದು, ನಾನು ಯಾಕಿಂಗ್ ಆಗೋದೆ, ನನ್ನ ಲೈಫಲ್ಲಿ ಯಾಕಿಂಗ್ ಆಗೋಯ್ತು ಅನ್ನುವಂತಹ ಹೊಡೆತ ಪ್ರಕೃತಿಯಿಂದನೇ ಕೊಡುತ್ತೆ. ನೀವು ಯಾವುದೇ ಥರ ದೇವರು ಪೂಜೆ, ಮ್ಯಾನಿಫೆಸ್ಟೇಷನ್, ಅಫರ್ಮೇಷನ್ ಯಾವುದು ಮಾಡೋಕ್ಕೆ ಹೋಗಬೇಡಿ. ಈ ವ್ಯಕ್ತಿಯ ಜೀವನದಲ್ಲಿ ಟವರ್ ಬಂದಿರೋದ್ರಿಂದ ಪ್ರಕೃತಿಯಿಂದನೇ ಬಲವಾದಂತಹ ಹೊಡೆತ ಈ ವ್ಯಕ್ತಿಯ ಜೀವನದಲ್ಲಿ ಅಂತ ಹೇಳಿ. ಸೊ ಇಲ್ಲಿ ಮತ್ತೊಮ್ಮೆ ನಾನು ಈ ಸ್ಟೋನ್ ಬಗ್ಗೆ ತೋರಿಸ್ಬೇಕಾಗತ್ತೆ. ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಹಾಕೊಳ್ಳೋದ್ರಿಂದ ಏನೆಲ್ಲ ಯೂಸ್ ಅಂತ ಹೇಳಿದ್ರೆ, ನಿಮ್ಮ ಸಂಬಂಧಗಳಲ್ಲಿ ಬಹಳಷ್ಟು ಮೂರನೇ ವ್ಯಕ್ತಿಗಳ ಎಂಟ್ರಿ ಆಗಿರಬಹುದು, ನಿಮ್ಮ ಸಂಬಂಧಗಳು ಡಿವೋರ್ಸ್ ಲೆಕ್ಕಕ್ಕೆ ಹೋಗಿದಂಥದ್ದು, ಬಹಳ ವರ್ಷಗಳಿಂದ ರಿಲೇಷನ್ಶಿಪ್ಪಲ್ಲಿತ್ತು, ಬಹಳ ವರ್ಷದ ಪ್ರೀತಿ ನನ್ನ ಕೈ ಬಿಟ್ಟು ಹೋಗ್ತಾ ಇದೆ, ನಮ್ಮ ಸಂಬಂಧ ಮುರಿದು ಹೋಗ್ತಾ ಇದೆ, ಮದುವೆ ತನಕ ಬಂದು ಮುರಿದು ಹೋಗ್ತಾ ಇದೆ ಅಂತ ಹೇಳಿ ಏನಾದರೂ ಇದ್ದರೆ, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದರೂ ಇದ್ದರೆ, ದಯವಿಟ್ಟು ಈ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಹಾಕೊಳ್ಳೋದ್ರಿಂದ, ಅಫರ್ಮೇಷನ್ಸ್ ಕಳಿಸೋದ್ರಿಂದ ಅಥವಾ ಮೆಡಿಟೇಷನ್ ಮಾಡೋದ್ರಿಂದ ಇದನ್ನು ನಾವು 11 ದಿನಗಳಾಗಿರಬಹುದು ಇದನ್ನು ಹೀಲ್ ಮಾಡಿ ಕಳಿಸುವಂಥದ್ದಾಗಿರುತ್ತೆ. ನೀವು ಹೀಲ್ ಮಾಡಿ ಹಾಕ್ಸ್ಕೊಂಡು ಆ ವ್ಯಕ್ತಿಯ ಹೆಸರನ್ನ ಕೊಟ್ಟಾಗ ಆ ವ್ಯಕ್ತಿ ಹೆಸರಲ್ಲಿ ಮತ್ತು ನಿಮ್ಮ ಹೆಸರಲ್ಲಿ ಹೀಲ್ ಮಾಡಿ ಬಂದಾಗ ನೀವು ಅದನ್ನು ಯಾವ ರೀತಿ ಅಫರ್ಮೇಷನ್ ಕಳಿಸ್ತೀರಿ ಅದೇ ರೀತಿ ಅದು ವರ್ಕ್ ಆಗುತ್ತೆ ಅಂತ ಹೇಳ್ತಾ, ಇಲ್ಲಿ ಈ ವ್ಯಕ್ತಿಯ ಜೀವನದಲ್ಲಿ ಕರ್ಮ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವ ವಿಚಾರದಲ್ಲಿ ಈ ವ್ಯಕ್ತಿ ಸಡನ್ನಾಗಿ ಬದಲಾವಣೆ ಆದರೂ ಅದೇ ವಿಚಾರದಲ್ಲಿ ಈ ವ್ಯಕ್ತಿಗೆ ಹೊಡ್ತಾ ಇದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮುಖಾಂತರ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.